ನಮಸ್ಕಾರ. ಈ ನಿಮ್ಮ ಡಿವೈನ್ ಅಡ್ವೆಂಚರ್ ಚಾನಲ್ ಅನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ ಬೆಂಬಲಿಸುತ್ತಿರುವ ಅವಧೂತ ಪರಿವಾರದವರಿಗೆ ನನ್ನ ಅನಂತ ವಂದನೆಗಳು. ನಮಗೆ ಕೆಲವರು ದೂರವಾಣಿ ಕರೆ ಮಾಡಿ ನಿಮ್ಮ ಚಾನಲ್ನ ಕೆಲವು ಸಂಚಿಕೆಗಳು ಸರಿಯಾಗಿ ಸಿಗುತ್ತಿಲ್ಲ, ಒಂದು ಸಂಚಿಕೆ ಸಿಕ್ಕರೆ ಮುಂದುವರೆದ ಇನ್ನೊಂದು ಸಿಗುತ್ತಿಲ್ಲ, ಹಾಗಾಗಿ ಗೊಂದಲಕ್ಕೀಡಾಗಿದ್ದೇವೆ ಎಂದು ನಮಗೆ ತಿಳಿಸುತ್ತಿದ್ದಾರೆ. ಕಾರಣ ಏನೆಂದರೆ, ಮಹನೀಯರಾದ ತಾವುಗಳು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿರುವುದು ಒಂದಾದರೆ, ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರುವುದಿಲ್ಲ. ಬೆಲ್ ಬಟನ್ ಒತ್ತಿ ಆಲ್ ಎಂದು ಮತ್ತೊಮ್ಮೆ ಒತ್ತಿದರೆ ನಾವು ಈವರೆಗೆ ಹಾಕಿದ ಎಲ್ಲ ಸಂಚಿಕೆಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅಲ್ಲದೆ ಯೂಟ್ಯೂಬ್ನಲ್ಲಿ ಪ್ಲೇಲಿಸ್ಟ್ಗೆ ಹೋದರೆ ಅಲ್ಲಿ ಕ್ರಮವಾಗಿ 1ರಿಂದ 100, 100ರಿಂದ 200 ಹೀಗೆ ವಿಭಾಗಗಳಾಗಿ ಮಾಡಿದ್ದೇವೆ. ತಾವುಗಳು ಅವುಗಳನ್ನು ಇಲ್ಲಿಯವರೆಗೆ ಯಾವುದನ್ನು ವೀಕ್ಷಿಸಿಲ್ಲವೋ ಅವುಗಳನ್ನೆಲ್ಲವೂ ನೋಡಬಹುದು. ಸಹೃದಯರಾದ ತಮ್ಮಲ್ಲಿ ನನ್ನದೊಂದು ವಿನಮ್ರ ವಿನಂತಿ, ಇಲ್ಲಿಯವರೆಗೆ ಯಾರು ಡಿವೈನ್ ಅಡ್ವೆಂಚರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಮರೆಯದೆ ತಾವೆಲ್ಲರೂ ಪ್ರತಿ ವಿಡಿಯೋಗಳಿಗೆ ಲೈಕ್ ಮಾಡಿ ಪ್ರೋತ್ಸಾಹಿಸಿ, ಬೆಲ್ ಬಟನ್ ಒತ್ತಿ ಬೆಂಬಲಿಸಿ. ತಾವುಗಳು ಬೇರೆಯವರನ್ನು ಈ ಗುರುಪಥಕ್ಕೆ ತರುವ ಮಹತ್ ಕಾರ್ಯಕ್ಕೆ ಕೈಜೋಡಿಸಿ. ಈ ನಿಮ್ಮ ಚಾನಲ್ನಿಂದ ಹಲವಾರು ಮನೆಗಳಲ್ಲಿ ಗುರುಭಕ್ತಿ ಮೂಡುವ ಮತ್ತು ಗುರು ಸೇವೆಗೆ ಸಮರ್ಪಿಸಿಕೊಳ್ಳುವ ಮನಸ್ಸುಗಳನ್ನು ಜೋಡಿಸುವ ಈ ಕಾರ್ಯದಲ್ಲಿ ನಿಮ್ಮದು ಒಂದು ಅಳಿಲು ಸೇವೆ ಇರಲಿ. ಹೆಚ್ಚು ಜನರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಸಾಕಷ್ಟು ಜನರು ಗುರುಮಾರ್ಗಕ್ಕೆ ಬರಲು ಅನುವು ಮಾಡಿಕೊಡಿ. ಇದು ಕೂಡ ಒಂದು ರೀತಿಯಲ್ಲಿ ಗುರು ಸೇವೆ ಎಂದು ಭಾವಿಸಿ ಸಹಕರಿಸಿ. ನಿಮ್ಮ ಗುರುಸೇವಕ ಕಡೂರು ದತ್ತಾತ್ರಿ. ಶ್ರೀಯುತರಾದ ಡಿ.ಎಸ್. ಸೋಮಶೇಖರ್ ಪ್ರಾಣಿ, ತೀರ್ಥಹಳ್ಳಿ ಇವರ ಗುರುನಾಥರ ಜೊತೆಗಿನ ಅವರ ಅನುಭವಗಳ ಸರಣಿಯನ್ನು ಮುಂದುವರೆಸುತ್ತಾರೆ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರು ಅಂತನ್ನುವಂಥದ್ದು ಒಂದು ಬೆಳಕಿನ ಬೆಟ್ಟ. ಆ ಬೆಟ್ಟಕ್ಕೆ ಬರ್ತಕ್ಕಂಥವ್ರು ಏನನ್ನ ಬಯಸಿ ಬಂದಿದ್ದಾರೆ ಅಂತನ್ನುವಂಥದ್ದು ಬೆಟ್ಟ ಸದೃಶವಾದಂಥ ಆ ಚೈತನ್ಯಕ್ಕೆ ಗೊತ್ತಿದ್ದು ಅವರವರ ಭಾವನೆಗೆ, ಅವರವರ ಅಗತ್ಯಕ್ಕೆ ಅನುಗುಣವಾದಂಥ ರೀತಿಯಲ್ಲಿ ಗುರುಗಳು ಅವರಿಗೆ ವಿಚಾರಗಳನ್ನು ತಿಳಿಸ್ತಾ ಇದ್ರು. ಆಯ್ತಾ? ತುಂಬ ಆಪ್ತವಾಗಿ ಕುಳಿತುಕೊಂಡಾಗ ಅಧ್ಯಾತ್ಮದ ವಿಚಾರಗಳ ಒಂದು ಬುತ್ತಿಯನ್ನು ಗುರುಗಳು ಬಿಚ್ಚುತ್ತಾ ಇದ್ರು. ಇದು ಹೀಗೆ ಕಣಯ್ಯ, ಅದು ಹಾಗೆ ಕಣಯ್ಯ ಅಂತನ್ನುವಂಥ ರೀತಿಯಲ್ಲಿ. ಆಯಿತಾ? ನಾನು ಗುರುಗಳೇ ನಿಮ್ಮ ಸನ್ನಿಧಿನಲ್ಲಿ ಇರುವಾಗ ಮತ್ತೇನು ಬೇಡ ಅಂತ ನನಗೆ ಅನಿಸುತ್ತೆ. ಎಷ್ಟೋ ಸರಿ ಗುರುಗಳು ಇಂಗಿತವಾಗಿ ನಗೋರು, ಇದು ಜನ್ಮಾಂತರದ ಸಂಬಂಧ ಕಣಯ್ಯ. ಆಯಿತಾ? ನಾವು ಪರಸ್ಪರ ನೋಡ್ತಾ ಇದ್ರೂ ಕೂಡ, ಊರಿನಲ್ಲಿ ಹೋಗ್ತಾ ಬರ್ತಾ ಇದೆಲ್ಲದಕ್ಕೂ ಕೂಡ ನಾವು ಹತ್ರ ಬರೋದಕ್ಕೆ ಎಷ್ಟು ಸಮಯ ಹಿಡಿಯಿತು ಕಣೆಯ. ಹತ್ರ ಬರೋದು ಅಂತನ್ನುವಂಥದ್ದು ದೈಹಿಕವಾಗಿ ಅಲ್ಲ. ಉಪನಿಷದ್ ಅಂತನ್ನೋದಕ್ಕೆ ಅರ್ಥ ಏನು ಅಂದರೆ ಪದಶಃ ಅರ್ಥದಲ್ಲಿ ಹತ್ರ ಕುಳಿತುಕೊಳ್ತಕ್ಕಂಥದ್ದು ಅಂತ ಹೇಳಿ ಅಂತ ಉಪನಿಷದ್ ಅಂತ ಹೇಳಿದರೆ, ಆದರೆ ನಿಜವಾದಂಥ ಅರ್ಥ ಏನು ಅಂತ ಹೇಳಿದರೆ ಆತ್ಮಜ್ಞಾನಕ್ಕೆ ಹತ್ತಿರವಾಗೋದು ಅಂತ ಹೇಳಿ ಅಂತ. ಗುರು ಅಂತನ್ನುವಂಥನು ಜ್ಞಾನ ರೂಪಿ, ಆದ್ದರಿಂದ ಗುರುವಿಗೆ ಹತ್ತಿರವಾಗೋದು ಅಂತಂದರೆ ಆತ್ಮಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು ಅಂತ. ಹಾಗೆ ಹತ್ತಿರವಾಗೋದಕ್ಕೆ ಎಷ್ಟು ದಿನ ಅದು ತಗೊಳ್ತು ಕಣಯ್ಯ ಅಂಥೇಳಿ ಅಂತ. ಆಮೇಲೆ ಒಂದಿನ ನಾನು ಅವ್ರ ಮನೆಗೆ ಹೋದವನು ಕಾಫಿ ಕುಡಿಯ ಅಂಥೇಳಿ ಅಂತ ಕಾಫಿ ಕೊಟ್ಟರು, ಎಲ್ಲ ಆಯಿತು. ಆಮೇಲೆ ಒಂದು 2 ದಿನದ ಹಿಂದೆ ಒಂದು ಪುಸ್ತಕನ ಓದ್ತಾ ಇದೆಯಲ್ಲ ನೀನು, ಅದರಲ್ಲಿ 234ನೇ ಪೇಜನ್ನು 2 ಸರಿ ಅಂಡರ್ಲೈನ್ ಮಾಡಿದೆ ಅಲ್ವೇ ನೀನು ಅಂತಂದ್ರು. ಮಾಡಿದ್ದೌದು ನಾನು. ಆಮೇಲೆ ಅಲ್ಲ ಗುರುಗಳೇ, ನಿಮ್ಗೆ ಹೇಗೆ ಗೊತ್ತು? ಹೌದು, ನಾನು ಮಾಡಿದ್ದೀನಿ. ಅದರಲ್ಲಿ ಏನೋ ಇಂಪಾರ್ಟೆಂಟ್ ಅಂತ ಹೇಳಿ ಅಂತ ಹಿಂದ್ಗಡೆ ಪೇಜ್ನಲ್ಲಿ ಬರೆದಿಟ್ಕೊಂಡೆ ಅಲ್ವೇ ಅಂದ್ರು. ಅದು ಹೌದು. ನನಗೆ ಇದೆಲ್ಲ ಗುರುಗಳಿಗೆ ಹೇಗೆ ವೇದ್ಯವಾಗುತ್ತೆ ಅಂತನ್ನುವಂಥದ್ದಿದೆಯಲ್ಲ. ಈಗ ಸಾಮಾನ್ಯ ಜನಗಳು ಯಾವ ರೀತಿಯಾಗಿ ನಾವು ಎಲ್ಲದನ್ನು ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದರೆ,
ನಮ್ಮ ಪಂಚೇಂದ್ರಿಯಗಳಿಗೆ ಯಾವುದು ನಿಲುಕುತ್ತೆ, ಆ ಪಂಚೇಂದ್ರಿಯಗಳಿಂದ ಬರ್ತಕ್ಕಂಥ ಆ ಸಂವೇದನೆ ಏನಿದೆ ಅದ್ರ ಮುಖೇನವಾಗಿ ನಾವು ಎಲ್ಲವುದನ್ನು ಕೂಡ ಅರ್ಥ ಮಾಡ್ಕೊಳ್ತೀವಿ. ಅವರು ಬಂದು ನಾನು ಓದ್ತಾ ಇರೋದನ್ನ ನೋಡಿಲ್ದೇನೆ ಅವರು ಈ ವಿಚಾರಗಳನ್ನೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ, ಹಾಗಿದ್ರೆ ಈ ಪಂಚೇಂದ್ರಿಯಕ್ಕೆ ಮೀರಿದಂತಹ ಯಾವ ಶಕ್ತಿ ಅವರಲ್ಲಿ ಕೆಲಸ ಮಾಡ್ತಾ ಇದೆ? ಇದು ಬಹಳ ಕುತೂಹಲಕರವಾದಂಥ ವಿಚಾರ ಆದಂಥದ್ದು. ಆಮೇಲೆ ನಾನು ಇದೆಲ್ಲ ಹೇಗೆ ಸಾಧ್ಯ ಗುರುಗಳೇ, ನಿಮ್ಗೆ ಹೇಳೋದಕ್ಕೆ ಇದೆಲ್ಲ ಸಾಧ್ಯ? ಅಲ್ಲಿಗೆ ಬಿಡ್ಲಿಲ್ಲ ಅವರು. ಒಂದು 15-20 ದಿನದಿಂದ ಬರೀ ಪೇಪರ್ ಓದಿದ್ಯಾ, ಹೆಚ್ಚು ಪುಸ್ತಕ ನಿಂಗೆ ಓದೋಕ್ಕಾಗ್ಲಿಲ್ಲ ಅಂತ ಹೇಳಿ ಇಂಥ ಮನಸ್ಸಿನಲ್ಲಿದೆ ಅಲ್ವೇ ಅಂತಂದ್ರು. ಹಂಗೆ ಆಗ್ಬಿಟ್ಟಿತ್ತು. ಯಾವ್ಯಾವುದೋ ಸಂದರ್ಭದಲ್ಲಿ ಅದ್ವಯಾನಂದ ತುರ್ಯಾತ್ಮ ಪದವಾಗಿಹ ಶುದ್ಧ ಜ್ಞಾನಾನುಭವದ ರತಿಯ ತೋರಿದ ಸಚ್ಚಿದಾನಂದನೆ ಸ್ವಚ್ಛ ಚಿನ್ಮಾತ್ರನೇ ಗುರು ಶಂಕರ ರೂಪವೇ ದತ್ತದಯಾಮಯ ಜೈ ಜೈ ಅನಸೂಯ ತನಯ ಜಯ ಆರತಿ ಬೆಳಗುವೆ ದತ್ತದಯಾಮಯ ಆರತಿ ಬೆಳಗುವೆ ದತ್ತದಯಾಮಯ ಜೈ ಜೈ ಅನಸೂಯ ತನಯ ಜಯ ಜೈ ಜೈ ಅನಸೂಯ ತನಯ ಜಯ. ನೋಡಿ, ಗುರುಗಳು ಮನೆಗೆ ಯಾರು ಬಂದ್ರೂ ಕೂಡ ಗುರುಗಳಿಗೆ ಆರತಿ ಮಾಡೋರು, ಗುರುದತ್ತನಿಗೆ ಆರತಿ ಮಾಡೋರು. ಆ ಸಂದರ್ಭದಲ್ಲಿ ಆರತಿ ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಎಷ್ಟೇ ಜನ ಇರಲಿ, ಅವರು ಎಲ್ಲಿಂದಲೇ ಬಂದಂಥವರಾಗಿರಲಿ, ಯಾವುದೇ ಜಾತಿ ವರ್ಗ ಮತ ಇದಕ್ಕೆ ಸೇರಿದಂಥವರಾಗಿರಲಿ, ಅವರ ಎಲ್ಲರಿಂದಲೂ ಕೂಡ ಗುರುದತ್ತನಿಗೆ ಅವರು ಆರತಿನ ಮಾಡಿಸ್ತಾ ಇದ್ರು ಅವ್ರ ಮನೆಯಲ್ಲಿ. ಇದು ಅವರ ಸಮಭಾವ ಇದೆಯಲ್ಲ. ಗುರು ಅಂತಂದ್ರೆ ಏನು? ಸಮಭಾವದಿಂದ ಸಮಸ್ತರನ್ನು ಕಾಣತಕ್ಕಂಥ ಒಂದು ಶಕ್ತಿ. ಆಗ ನಮಗೆ ಗುರು ಅಂತನ್ನುವಂಥದ್ದು ವೇದ್ಯವಾಗುವಂಥದ್ದಲ್ಲ. ಇದನ್ನ ಗುರುಗಳು ಅವರ ವರ್ತನೆಯಲ್ಲಿ, ಅವರ ನಡವಳಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತೋರಿಸ್ಕೊಡ್ತಾ ಇದ್ರು. ಗುರುಗಳ ಮನೆಗೆ ಬಂದಂಥವ್ರನ್ನ ಎಷ್ಟೋ ಸರಿ ಬನ್ನಿ ಊರೊಳಗೆ ಒಂದ್ಸರಿ ಹೋಗಿ ಬರೋಣ, ಬಂದ್ರಯ್ಯ ಅಂತ ಹೇಳಿ ಅಂತ ಕರ್ಕೊಂಡು ಬಂದರೆ ಸಾಮಾನ್ಯವಾಗಿ ಅವ್ರ ಕೈನಲ್ಲಿ ಒಂದು ಹಾಲಿನ ಪಾತ್ರ ಇರೋದು, ಅಥವಾ ಅವ್ರ ಜೊತೆಯಲ್ಲಿ ಇರುವಂಥವ್ರು ಯಾರ ಸ್ವಲ್ಪ ಹಾಲು ತಗೊಳ್ಳಯ್ಯ ಅಂತ ಹೇಳೋರು ಅವ್ರ ಮನೆಯಲ್ಲೇ ಇದ್ದಂಥ ಹಾಲನ್ನು ತಗೊಂಡು ಬರ್ತಾ ಇದ್ವು. ಬಂದರೆ ಇಲ್ಲಿ ಅರಳಿ ಮರದ ಎದುರುಗಡೆ ಇರುವಂಥ ಈಶ್ವರ ದೇವಸ್ಥಾನ ಏನಿದೆ, ಆ ಈಶ್ವರ ದೇವಸ್ಥಾನ ಇದು ರಾಮೇಶ್ವರ ಲಕ್ಷ್ಮಣೇಶ್ವರ ದೇವರುಗಳು ಇರತಕ್ಕಂಥದ್ದು. ಬಂದ್ರಯ್ಯ ಅಂಥೇಳಿ ಅಂತ ಎಲ್ಲರಿಂದಲೂ ಕೂಡ ದೇವಸ್ಥಾನದ ಒಳಗಡೆನಲ್ಲಿ ಆ ಲಿಂಗಗಳಿಗೆ ಅವರು ಹಾಲನ್ನು ಬಿಡಿಸ್ತಾ ಇದ್ರು, ಅಭಿಷೇಕ ಮಾಡ್ದಂಗೆ. ಅಲ್ಲ, ಇದು ಈ ಥರ ಬಟ್ಟೆ ಹಾಕಿಲ್ವಲ್ಲ ಅಥವಾ ಸ್ನಾನ ಮಾಡಿಲ್ವ, ಅದು ಯಾವುದಕ್ಕೂ ಸಂಬಂಧ ಇಲ್ಲ ಕಣಯ್ಯ, ನಿನಗೂ ದೇವರಿಗೂ ಇರತಕ್ಕಂಥ ಸಂಬಂಧ ಪರಿಶುದ್ಧ ಅಂಥೇಳಿ ಅಂತ ಭಾವಿಸೋದಷ್ಟೇ ಮುಖ್ಯ ಕಣಯ್ಯ. ಭಗವಂತನ ಕಾಣ್ರೆಯ, ಒಳಗಡೆನಲ್ಲಿ ಕಾಣ್ರೆಯ, ಬನ್ನಿ ಅಂಥೇಳಿ ಅಂತ ಹಾಲಿನ ಧಾರೆ ಮಾಡಿಸ್ತಾ ಇದ್ರು ಲಿಂಗಗಳ ಮೇಲೆ. ನೋಡಿ, ಸಾಮಾನ್ಯವಾಗಿ ಉತ್ತರ ಭಾರತದ ಹೆಚ್ಚು ಕಡೆಯಲ್ಲಿ ಅದು ಯಾವುದೇ ಥರವಾದಂಥ ದೇವಸ್ಥಾನ ಆಗಲಿ, ಅದು ಶೈವ ದೇವಸ್ಥಾನ ಇರ್ಬೋದು, ವೈಷ್ಣವ ದೇವಸ್ಥಾನ ಇರ್ಬೋದು, ಏನೇ ಇದ್ರೂ ಕೂಡ ಭಕ್ತಾದಿಗಳೇ ಹೋಗಿ ಭಗವಂತನ ಪಾದನ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಥರವಾದಂಥ ಒಂದು ಅವಕಾಶ ಕಡಿಮೆ. ಆಯಿತಾ? ಸಾಮಾನ್ಯವಾಗಿ ಅರ್ಚಕರೇ ಆ ಥರವಾದಂಥ ಎಲ್ಲವುದನ್ನು ಮಾಡಿ ಅವರ ಪರವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರ ಆಗೋ ಥರದಲ್ಲಿ ಮಾಡ್ತಾರೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆ ಥರವಾದಂಥ ಒಂದು ವ್ಯವಸ್ಥೆ ಇದೆ. ಆದರೆ ಗುರುಗಳ ಹಾದಿ ಇದೆಯಲ್ಲ, ಇದು ತುಂಬ ವಿಶೇಷವಾದಂಥದ್ದು. ಜೊತೆಲಿರ್ತಕ್ಕಂಥವ್ರನ್ನ ಕರ್ಕೊಂಡು ಬಂದು ಅವರೇನೆ ಲಿಂಗಕ್ಕೆ ನೀವು ಕ್ಷೀರಾಭಿಷೇಕ ಮಾಡಿ ಅಂತ ಹೇಳಿ ಮಾಡಿಸ್ತಾ ಇದ್ದಂಥದ್ದು ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಆ ದೈವತ್ವ ಅಂತನ್ನುವಂಥದ್ದು ಇದೆಯಲ್ಲ, ಈ ದೈವತ್ವವನ್ನು ಯಾರು ಕೂಡ ಕಾಣೋದಕ್ಕೆ ಅರ್ಹರಾಗಿರ್ತಕ್ಕಂಥವ್ರು ಯಾರು ಕೂಡ ಇದನ್ನು ಪಡಿಬಹುದು ಅಂತನ್ನುವಂಥ ಒಂದು ಭಾವನೆಯನ್ನು ಅವರಲ್ಲಿ ತರ್ತಾ ಇತ್ತು. ಒಂದು ಸರಿ ಏನಾಯಿತು ಅಂತಂದರೆ, ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆ ನಂತರದಲ್ಲೇ ಹೂವನ್ನು ತಗೊಂಡು ಬಂದು ಹೊರಗಡೆ ಹಾಕಿದ್ರು. ಗುರುನಾಥರು ಅಲ್ಲಿಗೆ ಹೋಗಿ ಕೆಲವು ಹೂಗಳನ್ನು ಎತ್ಕೊಂಡು ಬಂದು ಕೆಲವ್ರಿಗೆಲ್ಲ ಕೊಟ್ಟರು. ಅದರಲ್ಲಿ ಒಬ್ಬರು, ಅಲ್ಲ ಗುರುಗಳೇ, ಇದು ನೈರ್ಮಾಲ್ಯ ಅಲ್ವಾ ಇದು ಅಂತಂದರು. ಅಂದರೆ ಏನು ಅಂತಂದರು ಗುರುಗಳು.
ಅಂದ್ರೆ ಏನು ಅಂತಂದು. ಅಲ್ಲ, ಇದು ದೇವರಿಗೆ ಪೂಜೆ ಮಾಡಿದ ಹೂವು, ನೆನ್ನೆ ದಿನ ಮಾಡಿದ್ದು ಅಂತ ಕಾಣುತ್ತೆ, ಅಥವಾ ಇನ್ಯಾವಾಗಲೂ ಮಾಡಿದಂಥದ್ದು. ಇದನ್ನು ತಗೊಂಬಂದು ಇಲ್ಲಿ ಹಾಕಿದ್ದಾರೆ, ಇದು ಇದು ಪ್ರಸಾದನ ಇದು ಅಂಥೇಳಿ ಅಂತ. ಗುರುಗಳು, ಹೌದು ಹೌದು, ಒಳ್ಳೆ ಪ್ರಶ್ನೆನೇ ಕೇಳಿದ್ಯಾ ಕಣಯ್ಯ ಅಂಥೇಳಿ ಅಂತ ಶುರು ಮಾಡಿದರು. ನಿನ್ನೆ ದಿನ ಪೂಜೆ ಮಾಡುವಾಗ ಆ ಹೂವು ಇದು ಭಗವಂತನಿಗೆ ಪ್ರಿಯ, ಇದು ಅರ್ಪಿತವಾಗಲಿ ಅಂತನ್ನುವಂಥ ಭಕ್ತಿ ಭಾವದಿಂದ ಮಾಡಿತ್ತು ಅಲ್ವೇ? ಹೌದು ಗುರುಗಳೇ. ಆ ಭಕ್ತಿ ಭಾವದಿಂದ ಮಾಡಿದಂಥ ಹೂವು ಇವತ್ತು ಒಣಗಿದ ಮೇಲೆ ಆ ಭಕ್ತಿ ಭಾವನ ಹೇಗೆ ಕಳ್ಕೊಂಡ್ಬಿಡ್ತು? ಆ ಭಕ್ತಿ ಭಾವ ಅಂತನ್ನುವಂಥದ್ದು ನಿನ್ನ ಮನಸ್ಸಿನಲ್ಲಿ ಇರುವಂಥದ್ದೇ ಅಥವಾ ಹೂವಿನಲ್ಲಿ ಇರುವಂಥದ್ದೇ? ಯಾವುದು ಮಲರಹಿತವಾದಂಥದ್ದು ಅದು ನೈರ್ಮಾಲ್ಯ. ಆಯ್ತಾ? ಅಂದ್ರೆ ಏನು, ಭಗವಂತನಿಗೆ ಅರ್ಪಣೆ ಮಾಡಿದಂಥ ಹೂವನ್ನ ನೈರ್ಮಾಲ್ಯ ಅಂತ ಹೇಳಿ ಅಲ್ಲಿ ಇಟ್ಟಿದೆ. ಅದು ಒಣಗಿರ್ಬೋದು, ಆದರೆ ಅದು ನಿರ್ಮಲವಾಗಿರ್ತಕ್ಕಂಥದ್ದು, ಹಂಗಾಗಿ ನೈರ್ಮಾಲ್ಯ ಅದು. ಆಯ್ತಾ? ಅದು ಪ್ರಸಾದದ ಸ್ವರೂಪವನ್ನಾಗ್ಲಿ ಗುಣನಾಗ್ಲಿ ಎಲ್ಲಿ ಕಳ್ಕೊಳ್ತೆಯ? ಎಲ್ಲರಿಗೂ ಆಶ್ಚರ್ಯವಾಗ್ಬಿಡ್ತು ಗುರುಗಳ ಈ ವಿವರಣೆನ ಕೇಳಿ. ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ನಿನ್ನ ಮನಸ್ಸೇ ಕಾರಣ ಕಣಯ್ಯ, ನೀನು ಅದನ್ನ ಹೇಗೆ ನೋಡ್ತೀಯ ಅಂತನ್ನುವಂಥದ್ದು. ತಂದೆ ತಾಯಿಗಳು ಸಾಕಿ ಸಲ್ವಿ ದೊಡ್ಡವರನ್ನ ಮಾಡುವವರೆಗೆ ಅವರು ನಮಗೆ ಬೇಕಾಗಿತ್ತು. ಆಯ್ತಾ? ಮುದುಕರಾದ್ಮೇಲೆ ತಾಂಡೋಗಿ ಬಿಟ್ಟು ಬಂದ್ಬಿಡೋದ ಎಲ್ಲಿಗಾದ್ರೂ, ಅವ್ರ ಮೂಲೆಗೆ ಹಾಕ್ಬಿಡುವಂಥದ್ದ? ನೆನ್ನೆ ಬೇಕಾದ ಹೂವು ಇವತ್ತು ಬೇಡ ಅಲ್ವಾ? ಅಂದ್ರೇನು, ನಮ್ಮ ಮನೋವ್ಯಾಪಾರಕ್ಕೆ ಅನುಗುಣವಾಗಿ ನಾವು ಹೊರಗಡೆಯ ವಸ್ತು ವಿಚಾರಗಳನ್ನ ಜನಗಳನ್ನ ನಾವು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ನಿನ್ನ ಮನಸ್ಸು ಅಂತನ್ನುವಂಥದ್ದು ಏಕಾಗ್ರವಾಗಿರ್ಬೇಕು ಕಣಯ್ಯ, ಒಂದೇ ರೀತಿಯಾಗಿರ್ಬೇಕು ಯಾವತ್ತೂ ಕೂಡ. ಆಗ ನಿನಗೆ ಅದು ನಾನು ಮತ್ತೊಂದು ಇನ್ನೊಂದು ಅಂತನ್ನುವಂಥ ಭೇದ ನಿನಗೆ ಕಾಣೋದಿಲ್ಲ ಕಣಯ್ಯ. ಇಲ್ಲದೆ ಹೋದ್ರೆ ಅದು ಬೇರೆಯಾಗಿ ನಿನಗೆ ಕಾಣುತ್ತೆ. ಈ ಥರವಾದಂತಹ ಘಟನೆಗಳ ಮುಖೇನ ಗುರುಗಳು ಅನೇಕ ವಿಚಾರಗಳನ್ನ ಜನಗಳ ಮನಸ್ಸಿನಲ್ಲಿ, ಅವರ ಹತ್ರ ಇದ್ದಂಥವ್ರ ಮನಸ್ಸಿನಲ್ಲಿ ಅವರು ತುಂಬ್ತಾ ಇದ್ರು. ಎದುರುಗಡೆ ಅರಳಿ ಮರ ಕಾಣ್ತಾ ಇದೆ ಅಲ್ವೇ? ಅರಳಿ ಮರ ಮೂಲತೋ ಬ್ರಹ್ಮರೂಪಾಯ ಇದೆಲ್ಲ ಹೇಳ್ತೀವಿ ನಾವು, ಆಯ್ತಾ? ಇದೆಲ್ಲ ಹೌದು. ಆದ್ರೆ ಅರಳಿ ಅಂತ ಹೇಳೋದಕ್ಕೆ ಅರ್ಥ ಏನೇ? ಅರಳಿ ಅಂತ ಕಣಯ್ಯ, ಮನಸ್ಸನ್ನ ಅರಳಿಸ್ರಯ್ಯ, ನಿಮ್ಮ ಅಂತರಂಗನ ಅರಳಿಸ್ರಯ್ಯ. ಅದನ್ನ ಅರಳಿಸಿದಾಗ ಎಲ್ಲೋದು ವೇದ್ಯವಾಗುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ನಮ್ಮನೆಗೆ ಗುರುಗಳು ಸಾಮಾನ್ಯ ಹೆಚ್ಚು ಕಡಿಮೆ ಪ್ರತಿದಿನ ನಮ್ಮ ಮನೆಗೆ ಬರೋರು. ನಮ್ಮ ಅಣ್ಣ ಬಾಲಸುಬ್ರಹ್ಮಣ್ಯ, ನಮ್ಮ ಅತ್ತಿಗೆ ವಸಂತ, ನಮ್ಮಮ್ಮ ಸುಬ್ಬಮ್ಮ, ಎಲ್ಲರೂ ಕೂಡ ಗುರುಗಳಿಗೆ ತುಂಬ ಆತ್ಮೀಯರಾದಂಥವ್ರು. ನಮ್ಮನೆಗೆ ಬಂದು ಅವರು, ವಸಂತಮ್ಮ ಏನು ಕಾಫಿ ಕುಡಿಯದ ಹೇಗೆ ಅಂತ ಹೇಳಿ ಅಂತ ಅವ್ರ ಜೊತೆಯಲ್ಲಿ ಎಲ್ಲರೂ ಏನು ಇರ್ತಾ ಇದ್ರು, ಎಲ್ಲರೂ ಕೂಡ ಕುತ್ಕೊಳ್ಳಿ ಗುರುಗಳೇ ಅಂತ ಹೇಳಿ ಅಂತ. ಅಯ್ಯೋ, ಗುರುಗಳು ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಸೌಭಾಗ್ಯ ಏನು? ಬಯಸದೆ ಬಂದ ಭಾಗ್ಯ ಅಲ್ವಾ? ಅವರ ದನಿ ಕೇಳಿದ್ರೆ, ಮನೆಯೊಳಗೆ ಅವರ ಪಾದ ಧೂಳಿ ಬಿತ್ತು ಅಂತ ಹೇಳಿದ್ರೆ ಅದು ಎಂಥ ಆನಂದವನ್ನು ಉಂಟು ಮಾಡ್ತಾ ಇತ್ತು ಅಂತನ್ನುವಂಥದ್ದು ಅನುಭವಿಸಿದಂಥವ್ರಿಗೆ ಗೊತ್ತು. ನಮ್ಮಮ್ಮನಿಗೆ ಮರಿದೇನೆ ಗುರುಗಳು ನಮಸ್ಕಾರ ಮಾಡಿ ಹೊರಡ್ತಾ ಇದ್ರು. ಆಯ್ತಾ? ಅವ್ರ ಮನೆಗೆ ಬರುವಂಥ ತುಂಬ ಜನಗಳಿಗೆ ಮೊದಲು ನೀವು ಪುರಾಣಿಕರ ಮನೆಗೆ ಹೋಗಿ ಸುಬ್ಬಮ್ಮನವರ ದರ್ಶನ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಬನ್ನಿ, ಅವರು ಒಳ್ಳೇದು ಅಂತ ಹೇಳಿದ್ರೆ ನಿಮ್ಮ ಕೆಲಸಗಳೆಲ್ಲ ಆಗುತ್ತೆ ಅಂತ ಹೇಳೋರು. ಈ ರೀತಿಯಾಗಿ ಗುರುಗಳು ಹೇಳ್ತಾರಲ್ಲ ಅಂತ ಹೇಳಿ ಅಂತ ನಾನು ಒಂದು ದಿನ ಅವ್ರನ್ನ ಕೇಳಿದೆ, ಅಲ್ಲ ಗುರುಗಳೇ, ನಮ್ಮ ಅಮ್ಮ ಹಿರಿಯರು ಹೌದು, ಆದರೆ ಈ ರೀತಿಯಾದಂಥ ಒಂದು ಮಾತನ್ನ ನೀವು ಹೇಳಿದ್ರಲ್ಲ. ಹೌದು ಕಣಯ್ಯ, ಅವರು ಮುಮುಕ್ಷು ಕಣಯ್ಯ. ಅವರು ಮುಮುಕ್ಷು ಅಂತ ಹೇಳಿದ್ರೆ ಈಗಾಗ್ಲೇನೆ ಮುಕ್ತಿ ಪಥದಲ್ಲಿ ಇರ್ತಕ್ಕಂಥವ್ರು ಅಂತ, ಮುಕ್ತಿ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳಿ ಅಂತ. ಯಾರ ಮನಸ್ಸಿನ ಒಳಗಡೆಯಲ್ಲಿ ಮಗುವಿಗೆ ಇರುವಂಥ ಮುಗ್ಧತೆ ಇರುತ್ತೆ,
ಪಾಪ ಪುಣ್ಯಗಳಿಂದ ಹೊರತಾಗಿರ್ತಾರೆ, ಎಲ್ಲರನ್ನು ಸಮಭಾವದಿಂದ ಕಾಣ್ತಾರೆ, ಸಹೃದಯತೆಯನ್ನು ಮೆರೀತಾರೆ, ಅಂಥವರು ಆ ಹಂತದಲ್ಲಿ ಇರ್ತಾರೆ ಅಂತನ್ನುವಂಥದ್ದು. ಹಂಗಾಗಿ ಹೋಗಿ ಸುಬ್ಬಮ್ಮನವ್ರ ದರ್ಶನ ಮಾಡಿ ಬಂದ್ರೆ ಅಂಥೇಳಿ. ಓಂ ಶ್ರೀ ಗುರುಭ್ಯೋ ನಮಃ. ಜೈ ಗುರುದೇವದತ್ತ. स्वात्मा रामं निजानन्दं शोकमोहविवर्जितं स्मरामि मनसा नित्यं श्रीवेङ्कटाचलदेशिकम्. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.